ಕೆಲವರೆಲ್ಲ ನಮ್ಮ ಒಂದು ಮಾಹಿತಿಗೆ ಬಂದಾಗ ಅದನ್ನು ಅವರು ವಿಶ್ಲೇಷಣೆ ಮಾಡಿಸಿದ್ದಾರೆ. ಏನಂತ ಹೇಳಿದ್ರೆ ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಅಂದರೆ ಸೆಲೇನಿಯಮ್ಮು, ಕ್ರೋಮಿಯಮ್ಮು, ಪ್ಲಾಟಿನಮ್, ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ. ಯಾಕಂದರೆ ಬಣ್ಣಗಳೆಲ್ಲ ಬರಬೇಕು, ಅದೆಲ್ಲ ಇನ್ನೂ ಅದು ಒಂಥರ ಭಾಳ ತೀವ್ರವಾಗಿ ಅದು ಕಾಣಬೇಕು, ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಏನು ಬಂದಿದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ. ಇದು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇದರ ಬಗ್ಗೆ ಯಾವುದೇ ಅಧಿನಿಯಮಗಳಿಲ್ಲ, ಇದಕ್ಕೆ ಏನು ಸ್ಟ್ಯಾಂಡರ್ಡ್ಸ್ ಇಲ್ಲ, ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತಲೂ ಕೂಡ ಇಲ್ಲ. ಇದರಿಂದ ಕೆಲವು ಕಡೆ ಎಲ್ಲ ನಮಗೆ ಬಂದಿರುವಂಥದ್ದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್, ಇವೆಲ್ಲ ಅದು ಬರುವಂಥದ್ದು ಆ ಸಂದರ್ಭಕ್ಕೆ. ಬಟ್ ಏನಾದರೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆಯಾ ಅಂತಲೂ ಕೂಡ ನಾವು ನೋಡಬೇಕು, ಯಾಕಂದರೆ ಅದು ಇನ್ನೂ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಏನೇ ಇರಲಿ, ಇದು ದೇ ಆರ್ ಯೂಸಿಂಗ್ ಡಿಫ್ರೆಂಟ್ ಮೆಟಲ್ಸ್ ಆನ್ ದ ಬಾಡಿ, ನಮ್ಮ ಶರೀರದ ಮೇಲೆ ಇಂಜೆಕ್ಟ್ ಮಾಡ್ತಾರೆ, ನಮ್ಮ ಶರೀರ ಒಳಗಡೆ ಹೋಗಿ ಅದು ಪರ್ಮನೆಂಟಾಗಿ ಕೂತ್ಕೊಳ್ತದೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ನಮ್ಮ ಆಯುಕ್ತರು ಇದರ ಬಗ್ಗೆ ಈಗಾಗಲೇ ಅದನ್ನು ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಬಹುಶಃ 1-2 ದಿವಸದಲ್ಲಿ ಅವರಿಗೆ ಬರೀತಾರೆ. ಅಂದರೆ ಏನಂತ ಹೇಳಿದ್ರೆ ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು ಮತ್ತು ಇದರ ಬಗ್ಗೆ ನಮಗೆ ಗೈಡ್ಲೈನ್ಸ್ ಬೇಕು. ಏನು ಯಾವ ಥರ ಇದರಿಂದ ಏನು ಪರಿಣಾಮ ಇದೆ, ಯಾವ ಥರ ಉಪಯೋಗಿಸ್ಕೋಬೋದು, ಇದಕ್ಕೆ ಏನು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.